ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸ್ವಾಗತ ಹೊಸ ಲಾಗ್ಗೆ. ಹಾಗೆಯೇ ಇವತ್ತು ರಿಸೆಪ್ಷನ್ ನಡೀತಾ ಇದೆ. ರಿಸೆಪ್ಷನ್ ಮತ್ತು ಮುಹೂರ್ತದ ಎರಡು ಲಾಗೂ ಇದರಲ್ಲೇ ಕಂಟಿನ್ಯೂ ಆಗ್ತಾಯಿದೆ. ಬಂದಮೇಲೆ ಸ್ಟೇಜ್ ಡೆಕೋರೇಷನ್ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಹಾರ್ಟ್ಸ್ ಬಲಲ್ಲಿ ಮಾಡಿಸಿದ್ದು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಹಾಗೆಯೇ ಪಾರ್ಲರು ಬಂದು ಹುಡುಗಿಗೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಈಗ ನಾನು ಬರೋಷ್ಟರೊಳಗೆ ಹುಡುಗಿ ರೆಡಿ ಆಗ್ತಾಯಿದೆ, ಹೆಣ್ಣಿಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಈಗ ಬಂದಮೇಲೆ ನಾನು ಇಲ್ಲಿ ಕರ್ಕೊಂಡ್ಬಂದೆ. ಫೋಟೋಶೂಟ್ ನಡೀತಾ ಇದೆ. ನಾನು ಬಂದಮೇಲೆ ಇನ್ನೂ ರೆಡಿ ಆಗಿರಲಿಲ್ಲ. ಮಗನಿಗೆ ಮಾತ್ರ ಬಟ್ಟೆ ಹಾಕಿ ರೆಡಿ ಮಾಡಿದ್ದೀನಿ. ನಾನು ಇನ್ನೂ ರೆಡಿ ಆಗಿರಲಿಲ್ಲ. ಅವ್ರನ್ನ ಬಿಟ್ಟು ಆಮೇಲೆ ಹೋಗಿ ರೆಡಿ ಆಗೋಣ ಅಂತ. ಯಾಕಂದರೆ ಹಸ್ಬೆಂಡ್ ಬರೋಷ್ಟರೊಳಗೆ ಸ್ವಲ್ಪ ಲೈಟ್ ಆಯ್ತು. ಯಾಕೆ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಚೌಟ್ರಿ ಬಿಟ್ಟು ಆಮೇಲೆ ಬಂದು ನನ್ನ ಕರ್ಕೊಂಡು ಬಂದೆ ಅಂಥದ್ದು. ನಾನು ಬಂದಮೇಲೆ ನೋಡಿ ಈ ಥರ ರೆಡಿ ಆಗಿದ್ದೀನಿ. ಸಿಂಪಲ್ಲಾಗಿ ಏನು ಗ್ರ್ಯಾಂಡಾಗಿ ಏನು ರೆಡಿ ಆಗಲಿಲ್ಲ. ಈ ಥರ ಎಲ್ಲ ಸ್ಯಾರಿ ಉಟ್ಕೊಂಡು ರೆಡಿ ಆಗಿರೋಂಥದ್ದು. ನಾನು ಉಟ್ಟಿರೋ ಸ್ಯಾರಿ ಬಂದು ನನ್ನ ರಿಸೆಪ್ಷನ್ ಸ್ಯಾರಿ ಇದು. ಮತ್ತು ರೆಡಿ ಎಲ್ಲ ಆದಮೇಲೆ ಔಟ್ಸೈಡ್ ಬಂದಮೇಲೆ ಎಲ್ಲರಿಗೂ ಜನ ಬರ್ತಾಯಿದ್ದಾವೆ. ಫೋಟೋಶೂಟ್ ಎಲ್ಲ ನಡೀತಾ ಇತ್ತು. ಹಾಗೆ ಹುಡುಗನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಅವರು ಕೇಕ್ ಕಟಿಂಗ್ಸ್ ಮಾಡ್ತಾಯಿದ್ದಾರೆ. ಎಲ್ಲ ಕೇಕ್ ಕಟಿಂಗ್ ಎಂಜಾಯ್ ಮಾಡ್ತಾಯಿದ್ದಾರೆ. ಹಾಗೆ ನಾವು ಕೂಡ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹಾಗೆ ಮಾತಾಡ್ತಾ ಇದ್ವಿ. ತುಂಬ ಅಂದರೆ ತುಂಬ ಏನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮಾಡ್ಕೊಂಡಂಥ ಸ್ವಲ್ಪನೇ ನೈಟ್ ರಿಸೆಪ್ಷನ್ದು. ಹಾಗಾಗಿ ಸ್ವಲ್ಪ ಫೋಟೋಸ್ ಇತ್ತಲ್ವ, ಅದನ್ನ ಹಾಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಹುಡುಗನ ಜೊತೆ ಫೋಟೋಸ್ ಎಲ್ಲ ಇಡ್ಸ್ಕೊಂಡಿದ್ದಾರಲ್ವ, ಇಲ್ಲಿ ನೋಡ್ತಿರ್ಬೋದು. ನಮ್ಮ ಫ್ಯಾಮಿಲಿ ಮತ್ತು ಹುಡುಗಿಯವರ ಅಕ್ಕ ಮತ್ತು ಹುಡುಗರ ಅಮ್ಮ ಅವ್ರ ಜೊತೆ ನಾವು ಫೋಟೋ ಇಡ್ಸ್ಕೊಂಡಂತೆ ಇದು ನೋಡ್ತಾ ಇರ್ಬೋದು. ನಮ್ಮ ಫ್ಯಾಮಿಲಿ ಎಲ್ಲರೂ ಬ್ಲೂ ಅಲ್ಲಿ ಕಾಣ್ತಾ ಇದೆ. ನಮ್ಮ 4 ಜನದ್ದು ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ ನಮ್ಮ ಡ್ರೆಸ್ಸಸ್. ಹಾಗೆಯೇ ಎಲ್ಲ ಲಾಸ್ಟಲ್ಲಿ ಎಲ್ಲರ ಜೊತೆ ಫೋಟೋಸ್ ತೊಗೊತಾ ಇದ್ವಿ. ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಆಮೇಲೆ ಫೋಟೋಗ್ರಾಫರ್ ಅದನ್ನು ತೊಗೊಂಡಂಥ ಫೋಟೋಸ್ ಇವೆಲ್ಲನೂ. ನನ್ನ ಮಗ ಅಂತೂ ಕಣ್ಣು ಮುಚ್ಕೊಂಡಿರ್ತಾನೆ. ಈಗ ಎಲ್ಲ ಫೋಟೋಸ್ ಆದಮೇಲೆ ಹಸ್ಬೆಂಡು ನೈಟು ಹಾಗೆ ಕುತ್ಕೊಂಡಿರ್ಬೇಕಾದ್ರೆ ಫೋಟೋ ಇಟ್ಕೊಂಡಿದ್ರು. ಹಾಗೆ ನನ್ನ ಮಗಳು ನೋಡ್ತಾ ಬರೋದು ಸಿಂಗಲಾಗಿ. ಅವಳಂತೂ ತುಂಬಾ ಇಷ್ಟ ಅವಳಿಗೆ ಫೋಟೋಸ್ ಎಲ್ಲ ಮಾಡಿಸ್ಕೊಳಕ್ಕೆ. ನೈಟ್ ರಿಸೆಪ್ಷನ್ ಎಲ್ಲ ಮುಗಿದ್ಮೇಲೆ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಈಗ ಇನ್ನೇನು ಮಲಗ್ತೀವಿ. ಏನೂ ಶಾಸ್ತ್ರ ಇದ್ದಿಲ್ಲ. ಇನ್ನೇನಿದ್ರು ಬೆಳಗ್ಗೆ ಎದ್ದ ಮೇಲೇ ಅರಿಶಿನ ಶಾಸ್ತ್ರ ಅದೆಲ್ಲ ಇದೆ. ಬಟ್ ಅದೆಲ್ಲ ನಾನು ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆಂತಂದರೆ ನನ್ನ ಮಗ ಗಲಾಟೆ ಅಳ್ತಾ ಇರ್ತಾನೆ. ಅವನು ಏನೂ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ಹಾಗೆ ನೆಕ್ಸ್ಟ್ ಬಂದಿದ್ದೆ ಮುಹೂರ್ತ. ಹೆಚ್ಚಾಗಿ ಏನೂ ವೀಡಿಯೋಸನ್ನ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ವೀಡಿಯೋಸ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಯಾಕಂದರೆ ಮಗನ ಹಿಡ್ಕೊಂಡು ಅವನು ಬೇರೆ ಅವರಪ್ಪ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ. ಅವನು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತ ಗಲಾಟೆ ಮಾಡ್ತಾಯಿದ್ದ. ಆ ಕಾರಣಕ್ಕೆ ನನಗೆಲ್ಲ ಎಷ್ಟು ಆಯಿತೋ ಅಷ್ಟು ಮಾತ್ರನೇ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ನೋಡ್ತಾ ಇರೋದು ಅಕ್ಷತೆ ಕಾಳನ್ನು ತಲೆ ಮೇಲೆ ಹಾಕ್ಕೊತದ್ದು. ಹುಡುಗಿ ಮೇಲೆ ಹುಡುಗನ ಮೇಲೆ ಹತ್ರ ಹಾಕ್ಕೊಂಡು ಈ ಥರ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದಾರೆ. ಹುಡುಗ ಉದ್ದ ಇರೋ ಕಾರಣ ಅವರು ಬಗ್ತಾ ಇದ್ದಾರೆ. ಈ ಥರ ಎಲ್ಲ ಮಾಡ್ತಾರೆ. ತುಂಬಾ ಚೆನ್ನಾಗಿ ಎಲ್ಲನೂ ಮದುವೆ ಅಂದಮೇಲೆ ಖುಷಿ ಅಲ್ವಾ, ಎಂಜಾಯ್ ಇರೋ ಅಂಥದ್ದು. ಈಗ ನಮ್ಮ ಹಸ್ಬೆಂಡ್ ಬರ್ತಾರೆ. ಹೂನಾರ ಹಾಕ್ಸೋದಕ್ಕೆ ಐನೋರು ಹೇಳ್ತಾರೆ ಹುಡುಗಿನ ಅಣ್ಣ ಆದವರು ಎತ್ಕೊಬೇಕು ಅಂತೇಳಿ. ಹಾಗಾಗಿ ಹಸ್ಬೆಂಡ್ ಎತ್ಬಿಟ್ಟು ಹೂನಾರ ಹಾಕ್ಸ್ತಾ ಇದ್ದಾರೆ. ಮತ್ತು ಒಂದು ಸಲ ಎತ್ತಿ ಹಾಕಾದ್ಮೇಲೆ ಮತ್ತೆ ಇನ್ನೊಂದು ಸಲ ಕರೆದು ಮತ್ತೆ ಎತ್ತಬೇಕು ನೀವು ಅಂತೇಳಿ ಮತ್ತೆ ಹೇಳ್ತಾ ಇದ್ದಾರೆ. ಅವ್ರಿಗೆ ನಗು. ನಾನು ಯಾರೂ ಮದುವೆನಲ್ಲಿ ನೋಡಲಿಲ್ಲ ಈ ಥರ. ಇವರೇನೋ ಈ ಥರ ಎಲ್ಲ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೂ ಸ್ವಲ್ಪ ನಾಚಿಕೆ ಅಲ್ವಾ, ಎಲ್ಲರ ಮುಂದುಗಡೆ ಈ ಥರ ತಂಗಿನೇ ಇತ್ತು ಅಂಥದ್ದು. ಆ ಥರ ಎಲ್ಲ ಆದಮೇಲೆ ಈಗ ಹುಡುಗಿ ಇಬ್ಬರನ್ನು ತಂದೆ ತಾಯಿಗೆ ಕಾಲು ತೊಳೆಯೋಂಥ ಶಾಸ್ತ್ರ ಇದ್ದು. ಈಗ ಹುಡುಗಿಯವ್ರ ಅಮ್ಮಗೆ ಕಾಲೆಲ್ಲ ತೊಳಿತದೆ. ಇವ್ರು ಬಂದು ಅವರ ದೊಡ್ಡಮ್ಮ. ಇವರು ನನಗೆ ದೊಡ್ಡತ್ತೆ. ಇವರು ನಮ್ಮ ಅತ್ತೆಯವರ ಅಕ್ಕ ಮತ್ತು ಅವರು ಭಾವ ಇಬ್ರಿಗೂ. ಈಗ ಹುಡುಗಿ ಇಬ್ಬರಿಗೂ ಕಾಲು ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಅವ್ರಿಗೆಲ್ಲ ಇಬ್ಬರಿಗೂ ನಾವು ತಂದಿರೋಂಥ ಬಟ್ಟೆಸ್ನ ಎಕ್ಸ್ಚೇಂಜ್ ಮಾಡ್ಕೊತೀವಿ. ಅವ್ರು ತಂದರೆ ಇವ್ರು ಕೊಡೋದು, ಇವ್ರು ತಂದರೆ ಅವ್ರಿಗೆ ಕೊಟ್ಟು ಇದು ಮಾಡ್ಕೊಳೋಂಥದ್ದು. ಈಗ ಮದುವೆ ನಡೀತಾ ಇದೆ.
ಮುಹೂರ್ತ ಎಲ್ಲ ಮುಗ್ದಾದ್ಮೇಲೆ 5 ಜನ ಮುತ್ತೈದೆ ಕೈಯಲ್ಲಿ ಅರಿಶಿನಮ್ಮ ಇಡಿಸ್ತಾ ಇದ್ದಾರೆ. ಈಗ ಅವ್ರ ಅಕ್ಕ ಇಟ್ಟುವಂಥದ್ದು. ಈಗ ಧಾರೆ ಮುಹೂರ್ತ ಆಡ್ತಾ ಇದ್ವಿ ನಾವು ಕೂಡ. ಅರುಂಧತಿ ವಸಿಷ್ಠರು ಬಂದರು ಆದಿ ದಂಪತಿಗಳಂತೆ. ಆದ್ದರಿಂದ ಅವರ ಆಶೀರ್ವಾದವನ್ನು ಬೇಡಿ ನಾವು 100 ಕಾಲ ಸುಖ ಶಾಂತಿ ನೆಮ್ಮದಿಯಿಂದ ಇರುವಂತೆ ಪುತ್ರ ಸೂರ್ಯನಾರಾಯಣಾಯ ನಮಃ ಸಂತಾನವನ್ನು ಮಾಡ್ಕೊಳ್ಳಿ. ಓಂ ಸತ್ಯನರ ಸಾವರ್ತಮಾನೋ ನಿವೇಶನ್ನಮೃತಂ ಮರ್ತ್ಯಂಚ ಶರಣ್ಯೇನ್ ಸವಿತಾರ್ಥೇನ ದೇವೋ ಯಾರಿರ್ಭುನಾ ನಿಪಶ್ಯನ್ನ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯಃ ಪ್ರಚೋದಯಾತ್. ಸೂರ್ಯನಾರಾಯಣ ಸ್ವಾಮಿನೇ ನಮಃ. ಮೇಲ್ಗಡೆ ನಮಸ್ಕರೋಮಿ ಪ್ರಾರ್ಥಯಾಮಿ ಆವಾದೇಕಾಭ್ಯೋ ನಮಃ ವಿದ್ಯಾತ್ಮನೇ ನಮಃ. ಗಂಧಂ ಕಲ್ಪಯಾಮಿ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯಃ ಪ್ರಚೋದಯಾತ್. ಈಗ ಹೌಸ್ ಸೈಡ್ಗೆ ಹುಡುಗ ಹುಡುಗಿನ ಇಬ್ಬರನ್ನ ಕರ್ಕೊಂಬಂದಿದ್ದಾರೆ. ಅರುಂಧತಿ ನಕ್ಷತ್ರ ನೋಡಿಸ್ತಾರಲ್ವ, ಆ ಥರ ಈಗ ನೋಡಿಸೋದು ಅಂಥದ್ದು. ಅದಕ್ಕೆ ಏನೇನು ಬೇಕು ಅಲ್ಲಿ ಬಂದು ಏನೇನು ಶಾಸ್ತ್ರ ಎಲ್ಲ ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ನಾವು ಕೂಡ ಇಲ್ಲಿ ಬಂದಿದ್ದೀವಿ, ಅವರು ಮಾಡ್ತಾರೆ ಶಾಸ್ತ್ರ ನೋಡಿ ನಾವು ಎಂಜಾಯ್ ಮಾಡ್ತಾಯಿದ್ವಿ. ಈಗ ಅರುಂಧತಿ ನಕ್ಷತ್ರ ನೋಡಿಸ್ತಾರಲ್ವ, ಹಾಗಾಗಿ ಎಲ್ಲರಿಗೂ ಕಾಣುತ್ತಾ ಅಂತ ಹೇಳ್ಬಿಟ್ಟು ಎಲ್ಲರ ಮದುವೆನಲ್ಲೂ ಮಾಡೋ ಅಂಥದ್ದು. ಹಾಗಾಗಿ ಇವ್ರ ಮದುವೆನಲ್ಲಿ ಒಬ್ಬೊಬ್ಬರು ಅವ್ರವ್ರ ಮದುವೆ ಅವ್ರವ್ರಿಗೆ ಖುಷಿ ಕೊಡುತ್ತೆ. ಅರುಂಧತಿ ನಕ್ಷತ್ರ ಎಲ್ಲ ನೋಡ್ಸಾದ್ಮೇಲೆ ಎಲ್ಲ ಒಳಗಡೆ ಹೋಗ್ತಾಯಿದ್ವಿ. ಬಾಗಿಲಲ್ಲಿ ಪೂಜೆ ಎಲ್ಲ ಮಾಡಿ ಆಮೇಲೆ ಪೂಜೆ ಎಲ್ಲ ಮಾಡಿ ಒಳಗಡೆ ಕರ್ಕೊಂಡ್ಮೇಲೆ ನಾವು ಊಟಕ್ಕೆ ಬಂದಿದ್ವಿ. ಈಗ ಊಟ ಎಲ್ಲ ಮಾಡ್ತಾಯಿದ್ವಿ. ಊಟನ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು. ಈಗ ಮದುವೆ ಎಲ್ಲ ಮುಗ್ದಾದ್ಮೇಲೆ ಹೊಸ್ಗೆ ಹಾಕ್ತಾರೆ, ಅತ್ತೆ ಮನೆ ಹೊಸ್ಗೆ ಅಂತೇಳಿ. ಆಲ್ರೆಡಿ ಎಲ್ಲರೂ ಸ್ಯಾರೀಸ್ ಚೇಂಜ್ ಮಾಡಿದ್ರೆ ನಾವು ಇನ್ನೂ ಚೇಂಜ್ ಮಾಡಲಿಲ್ಲ. ನಾನು ನನ್ನ ಮಗ ಹಾಗೆ ಫೋಟೋಸು ಇಟ್ಕೊತಾ ಇದ್ವಿ. ಇರೋ ಅಂಥ ಫೋಟೋಸ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಎಲ್ಲ ಜೊತೆನಲ್ಲೂ ಫೋಟೋಸ್ ಎಲ್ಲ ತೊಗೊಂಡಿದ್ರಲ್ವ, ಹಾಗಾಗಿ ಅದನ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ನಾನು ಹಸ್ಬೆಂಡು ಮತ್ತು ಫುಲ್ ಫೋಟೋಸು ಮತ್ತು ಹಾಫ್ ಫೋಟೋಸ್ ಎಲ್ಲ ತೊಗೊಂಡಿದ್ದೆ. ಅವನಂತೂ ಫೋಟೋಸ್ಗೆ ಬಂದಿಲ್ಲ, ಮಲಗಿಬಿಟ್ಟಿದ್ದ ಅವನು. ಸ್ವಲ್ಪ ಬೇಗ ಎದ್ದಿದ್ವಿ, ಆ ಕಾರಣಕ್ಕೆ ಮಲಗಿಬಿಟ್ಟಿದ್ದ. ಅವನಿಗೆ ಮೂಡೇ ಅಷ್ಟೊಂದು ಚೆನ್ನಾಗಿದ್ದಿಲ್ಲ ಮದುವೆ ಬಂದಮೇಲೆ. ಜನ ನೋಡಿ ಏನೋ ಗೊತ್ತಿಲ್ಲ. ಆಮೇಲೆ ಅವರಪ್ಪ ಮಗ ಇಬ್ಬರೂ ಫೋಟೋ ಇಟ್ಕೊಂಡಿದ್ದಾರೆ. ಅವ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಂದ್ಬಿಟ್ಟು. ಅವನೊಬ್ಬ ಖುಷಿಯಾಗಿದ್ದರೆ ನಮಗೂ ತುಂಬಾ ಖುಷಿ. ಈಗ ತಾನೇ ಚೌಟ್ರಿಂದ ಮನೆಗೆ ಬಂದ್ವಿ. ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಮಲಗೋಣ ಅಂತೇಳಿ. ಮಗ ಅವರಪ್ಪ ಹಾಗೆ ಅವ್ರನ್ನ ಕರ್ಕೊಂಡೋದ್ರು. ಹಾಗಾಗಿ ಇವರು ತುಂಬ ಗಲಾಟೆ ಮಾಡ್ತಾ ಇದ್ದಾನೆ, ಅಪ್ಪ ಬೇಕು ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಸೌಂಡ್ ಮಾಡ್ತಾ ಇದ್ದಾನೆ ಅಂತೇಳ್ಬಿಟ್ಟು. ಮದುವೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಮಗ ಅಂತೂ ತುಂಬಾ ಗಲಾಟೆ ಮಾಡ್ತಾ ಇದ್ದಾನೆ. ಯಾಕೆ ಅಂದರೆ ಅವರಪ್ಪ ಬಂದು ಅವ್ರನ್ನ ಕರ್ಕೊಂಡು ಹೋಗಿದ್ರು. ಅವ್ರನ್ನೆಲ್ಲ ಕರ್ಕೊಂಡು ಊರಿಗೆ ಬಿಟ್ಟು ಬರೋಕ್ಕೆ ಅಂತೇಳಿ ಹೋಗಿದ್ದಾರೆ. ಹಾಗಾಗಿ ಮನೆಗೆ ಬಂದಮೇಲೆ ಅವನು ಅಳ್ತಾ ಇದ್ದಾನೆ. ನನ್ನ ಚಾನಲ್ ನಿಮಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೆಚ್ಚು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ